ನಾರಾಯಣ ನಾರಾಯಣ. ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ಸಂಚಾರ ಮಾಡುವುದೇ ನನ್ನ ಕರ್ತವ್ಯ. ಕಟ್. ಆ ಹಿರಣ್ಯಕಶ್ಯಪನು ಕಟ್ ಸಾವಿಲ್ಲದವರ ಪಡೆದು ನಾನೆಂದು ಬೀಗುತ್ತಿದ್ದಾನೆ. ಅವರಿಗೆ ಪಾಠ ಕಲಿಸಲು ತಕ್ಕ ಸಮಯ. ಕಟ್. ನಾರಾಯಣ ನಾರಾಯಣ. ಯಾಕಪ್ಪ ಮಾತ್ ಕಟ್ ಕಟ್ ತರ ಕಟ್ಟಿಯಲ್ಲ? ಉದ್ದ ಡೈಲಾಗ್ ಇದ್ದಾಗ ಕಟ್ ಕಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಟ್ ಕಟ್ ಅಂತ ಹೇಳ್ತಿದ್ದೆ. ನಾರಾಯಣ ನಾರಾಯಣ. ಸರಿ ಹೋಯ್ತು. ನಡಿ ನಡಿ, ರಾಜ ಬರ ಹೊತ್ತಾಯ್ತು. ಮಹಾರಾಜ ಹಿರಣ್ಯಕಶಿಪು ಈ ರಾಜ ದರ್ಬಾರಕ್ಕೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಚಲುವಾಗಿತ್ತು, ಮಾತಾಡು. ರಾಜನ ಮಾತಾಡು. ಮಾತಾಡ್ಬೇಕಾ? ಮಂತ್ರಿಗಳೇ, ಎಲ್ಲವೂ ಸಿದ್ಧವಾಗಿದೆ. ಸುಡಿಕೆ. ಮಂತ್ರಿಗಳೇ, ಈ ಕೈ ಕರ್ನಾಟಕದ ಆಸ್ತಿ. ಹಲೋ ಮಂತ್ರಿಗಳೇ, ಈ ಕೈ ಕರ್ನಾಟಕದ ಆಸ್ತಿ. 5 ಬೆರಳಿರುವ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಇವನು ಬ್ಯಾಡು ಬ್ಯಾಡು. ಮತ್ತೆ ಅವನು ಸುರುವೆಚ್ಚಿ ಬಿಟ್ಟಿಲ್ಲ ನೀನು. ಈ ಕೈ ಕರ್ನಾಟಕದ ಆಸ್ತಿ, ಈ ಕಾಲು ಮಹಾರಾಷ್ಟ್ರದ ಆಸ್ತಿ, ಈ ಬೆರಳು ತಮಿಳುನಾಡಿನ ಆಸ್ತಿ. ನೀನು ಮಾತು ಯಾವುದೈತಲ್ಲಿ? ಮಂತ್ರಿಗಳೇ, ಎಲ್ಲವೂ ಸಿದ್ಧವಾಗಿದೆ ಅಂತ ಕೇಳೋದೈತಿ. ಮಂತ್ರಿಗಳೇ, ಎಲ್ಲವೂ ಸಿದ್ಧವಾಗಿದೆ. ಅದ ಮಾತು ಮಾರಾಯ. ದೊಡ್ಡ ದೊಡ್ಡ ಮಂದಿ ಬಂದಾರ, ಕಾಲು ಮುಗಿತೀನಿ, ಮಾತಾಡು. ಹೆಂಗಪ್ಪ ಮಂತ್ರಿ, ಎಲ್ಲ ಸಿದ್ಧ ಐತಿಲ್ಲ? ಹೆಂಗ ಹೌದು. ಬಸ್ ಸ್ಟ್ಯಾಂಡಾಗ ಟಮಟೆ ಚೀಲ ಇಳಿಸಿ ಹೊತ್ಕೊಂಬಂದೆ ಅಂತ ಕೇಳ್ತಿಯಲ್ಲ, ಹಂಗಲ್ಲದು. ಸ್ವಲ್ಪ ರಾಜ್ಯ ಗಂಭೀರದಿಂದ ಕೇಳೋದೈತಿ. ಮಂತ್ರಿಗಳೇ, ಎಲ್ಲವೂ ಸಿದ್ಧವಾಗಿದೆ. ಶಾಬಾಷ್. ತಗೊಂಬತ್ ನೀನೇ ಮಾಡಿಬಿಡು. ಮತ್ತೆ ನಾ ಬಂದ ನಾರದ ಕುರ್ಚಿ ಕೊಡ. ರಾಜನ ಪಾತ್ರ ನಾನೇ ಮಾಡ್ಲೇನಪ್ಪ. ನಿನ್ನ ಕಿರೀಟಕ್ಕ, ನಿನ್ನ ಪರ್ಸನಾಲಿಟಿಗೆ, ಆ ಡ್ರೆಸ್ಸಿಗೆ, ರಾಜನ ಪಾತ್ರಕ್ಕೆ ನೀನಾ ಯೋಗ್ಯ. ನನ್ನ ನೋಡಿಲಿ ಮೊದ್ಲೇ ಈ ಡ್ರೆಸ್ನಾಗ ಹೂವಿನ ಕಡ್ಡಿ ಇದ್ದಂಗೆ ಅದೀನಿ. ಮ್ಯಾಲಿನ ಪುಡಿ ಉದ್ರಿತ್ತಂದ್ರ ಬರೀ ಕಡ್ಡಿ ಉಳ್ಕೊಂತೀನಿ. ಇತ್ತಾಗ ದೇವರಿಗೂ ಬೆಳಗಕ್ಕೂ ಬರಂಗಿಲ್ಲ, ಇತ್ತಾಗ ಹೆಣಕ್ಕೂ ಬೆಳಗಕ್ಕೂ ಬರಂಗಿಲ್ಲ. ನಾನೆಲ್ಲ ರಾಜ, ನೀನೇ ಮಾತಾಡು. ಮಾತಾಡ್ತೀನಿ. ಮಂತ್ರಿಗಳೇ, ಪ್ರಭು ಸಿದ್ಧವಾಗಿದೆ. ಪ್ರಭು, ತಮ್ಮ ಆಜ್ಞೆಯಂತೆ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ತಮ್ಮ ಬರುವಿಕೆ ನಿರೀಕ್ಷಣೆ ಮಾಡ್ತಾ ಇದ್ದೆ ಪ್ರಭು. ಹಾಗಾದ್ರೆ ನಾನು ಅಲ್ಲಿ ಕುಂತಿರ್ತೀನಿ, ಒಂದ್ ಚಮ್ ನೀರ್ ತಮ್ಮ. ಪ್ರಭು, ತಾವೆಲ್ಲಿ ಕೂತಿರ್ತೀರಿ? ನಾನೇಕೆ ಚರಿಗೆ ನೀರು ತರಬೇಕು? ನಿನಗೆ ಅಷ್ಟೂ ತಿಳಿಲಿಲ್ಲವೇ? ನನಗೆ ತುಂಬಾ ಅರ್ಜೆಂಟ್ ಇದೆ. ಪ್ರಭು, ಏನಾದರೂ ನೆಪ ಒಡ್ಡಿ ಈ ರಾಜನ ಪಾತ್ರದಿಂದ ದೂರ ಆಗಬೇಕೆಂಬ ನಿಮ್ಮ ಸಂಚು ಅರಿಯದಷ್ಟು ಅಜ್ಞಾನಿ ನಾನಲ್ಲ. ನನ್ನ ಮೇಲೆ ನಿನಗೆ ಅನುಮಾನವೇ? ಅನುಮಾನವೇನು ಬಂತು ಪ್ರಭು? ಒಂದೊಂದು ಸಲ ಕೆರೆ ಮೋಡಾಡುವಾಗ ನೀರಿಲ್ಲದಿದ್ರು ಕೂಡ ನೀವು ರಾಮರಾವ್ ತೋಟದ ಹೋಗಿ ಕುಳಿತಿದ್ದನ್ನು ನಾನು ನೋಡಿದ್ದೇನೆ. ಮಂತ್ರಿಗಳೇ, ಪ್ರಭು, ನನ್ನ ಮೇಲೆ ನಿನಗೆ ಅನುಮಾನವಿದ್ರೆ ರಾಮರಾವ್ ತೋಟದಾಗ ಹೋಗೇ ನೋಡಿ. ಪ್ರಭು, ಇದರಲ್ಲಿ ನಿಮ್ಮ ಚಾಣಾಕ್ಷತನವು ತುಂಬಿದೆ ಎಂದು ನನಗೆ ತಿಳಿದಿದೆ ಪ್ರಭು. ಅದೇಗೆ? ಯಾರೋ ಕುಂತು ಓದದಲ್ಲೋ ನನ್ನದೇ ಎಂದು ತೋರಿಸುವ ನಿಮ್ಮ ಭಾವ ಅರಿಯದಷ್ಟು ಅಜ್ಞಾನಿ ನಾನಲ್ಲ. ದಿನನಿತ್ಯವೂ ದೇವರಿಗೆ ಹಣ್ಣು ಅಂಟು ಹಣ್ಣು ನೀನೇ ಕೊಡ್ತೀಯ. ಅಂದ ಮೇಲೆ ನಂದ್ಯಾವ್ದೋ ಮಂದಿದ್ಯಾವ್ದೋ ನಿನಗೆ ಗೊತ್ತಾಗಲ್ಲ. ಅಂದರೆ ಪ್ರಭು, ಕುಂತು ಎತ್ತಾದ ಮೇಲೆ ಅದ್ರ ಮೇಲೆ ಆಧಾರ್ ನಂಬರ್ ಹಾಕಿರ್ತೀರಾ, ಇಲ್ಲ ನಿಮ್ಮ ಸಿಗ್ನೇಚರ್ ಮಾಡಿರ್ತೀರಾ? ಬಾರೋ ಮುಳ್ಳಂದಿ ಅಂತಾರೆ, ಮಾತಾಡೋ. ಮಂತ್ರಿಗಳೇ, ಪ್ರಭು, ನಮ್ಮ ಕುಂಡಿ ಮರಿಯನ್ನು ಬರಮಾಡಿಕೊಳ್ಳಿ. ನಾನು ನಾಟಕನೇ ಮಾಡೋದಿಲ್ಲ ತಮ್ಮ. ಮತ್ತೇನ್ ಮಾಡ್ತಿ? ಅದು ಕುನ್ನಿ ಮರಿ ಅಲ್ಲ, ನಮ್ಮ ಅರಸು ಕುಮಾರನನ್ನು ಬರಮಾಡಿಕೊಳ್ಳಿ ಅನ್ನಬೇಕು. ಅರಸು ಕುಮಾರ ಅನ್ನಕ್ಕೆ ನನಗುಟ್ಟೇನೆ ನಾನು? ಅವಾಗ ನಿನಗೆ ಹುಟ್ಟ್ಯಾನೋ ಇಲ್ಲ ನೀನೇನು ಅವನು ಹುಟ್ಟಿಯೋ ಇಲ್ಲ ಇಬ್ರು ಕೂಡಿ ನನಗ ಹುಟ್ಟಿರೋ ಯಾರಿಗೂ ಗೊತ್ತು. ಮಾತಾಡು. ಮಂತ್ರಿಗಳೇ, ಪ್ರಭು, ಎಲ್ಲವೂ ಸಿದ್ಧವಾಗಿ ನಮ್ಮ ಮಂತ್ರಿಯನ್ನು ಬರಮಾಡಿಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಎಷ್ಟು ದಿನ
ಹುಡುಗಿ ನಾನು ನಿನಗೆ ಹಾಡು ಹೇಳಿದ್ದು ನಾರಾಯಣ ಸತ್ಯನಾರಾಯಣ ನಾರಾಯಣ ಹರಿನಾರಾಯಣ. ತಪ್ಪಾಯ್ತು ಗುರುಗಳ. ಹಾಡು ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಸುಡಿಕೆ ಸತ್ತ ಅಂತ ನಾರಾಯಣ ಯಾವಾಗ ಸತ್ತಪ್ಪ? ಮೊನ್ನೆ ನೋಡಿರ್ತಾವ ಕುಣಿಯಾಗಿಟ್ಟು ಮಣ್ಣು ಮುಚ್ಚಿ ಬಂದ್ಬಿಡ ಹೋಗ್ಲಿ. ಲೇ ಅವ ಹರಿ ಅವನು ನಿರಂತರ ಪರಮೇಶ್ವರ, ಅವನಿಗೆ ಹುಟ್ಟು ಸಾವಿಲ್ಲ ಕಣಪ್ಪ. ನೀನೇ ನಿರಂತರ ಸತ್ತನಂತೀಯಲ್ಲ ದೊಡ್ಡ ಮುಂಡೆ ಮಗನ. ಸತ್ಯ ಸತ್ಯ ಅನ್ಬೇಕು. ತಪ್ಪಾಯ್ತು ಗುರುಗಳ. ಹಾಡು ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಅಪ್ಪಾಜಿ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಮುಂದೆ ಹರಿನಾಮ ಸ್ಮರಣೆಯನ್ನು ಮಾಡಬೇಡ ಅಂದ. ನೀಟ ಮಾಡ್ತೀಯ ತಗೊಳ ಕಾಲ್ ಮರಿ. ತಂದೆ ಊರ ಪೌರಾಣಿಕ ನಾಟಕದ ಕಾಲ್ಮರಿ ತಂದೆ ಏನು ಕುಡಿಬಿಟ್ರು ಮಾರಾಯ. ಅದು ಹಂಗಲ್ಲದು. ಪ್ರಹ್ಲಾದ ಪದೇ ಪದೇ ನನ್ನ ಎದುರಿನಲ್ಲಿ ಆ ಹರಿನಾಮ ಸ್ಮರಣೆಯನ್ನು ಮಾಡಿ ನನ್ನನ್ನು ಕೋಪಕ್ಕೆ ದಾರಿ ಮಾಡಿಕೊಡುತ್ತಿರು ಅಂತ ಮಾತೈತದೆ. ಯಾಕೆ ಬರ್ಕೊಂಡಿಲ್ಲ? ಓ ಕೋಪಕ್ಕ ಏಯ್ ನೀಟ ಮಾಡ್ಲಿ ಬಸರಿಕೆ. ಯಾಕ್ಲೇ ಮಿಂಡ್ರಿಕೆ. ಅವನು ಬೋಸುಡಿಕೆ, ನೀನು ಪಿಂಡ್ರಿಕೆ, ನಾನು ಹೇರು ಮಿಂಡ್ರಿಕೆ. ಹಾಡ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಪ್ರಹ್ಲಾದ ಅಪ್ಪಾಜಿ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಮುಂದೆ ಹರಿನಾಮ ಸ್ಮರಣೆಯನ್ನು ಮಾಡಬೇಡಂದು ನನ್ನನ್ನು ಕೋಪಕ್ಕೆ ದಾರಿ ಮಾಡಿಕೊಡುತ್ತಿರುವೆಯಾ? ಅಪ್ಪಾಜಿ ಹರಿನಾಮ ಸ್ಮರಣೆ ಮಾಡಬೇಕಂದರೆ ಪುಣ್ಯವಿರಬೇಕು, ಅಂದ ಮೇಲೆ ಕೋಪ ಯಾಕೆ? ಮಂತ್ರಿಗಳೇ ಪ್ರಭು ನನ್ನ ಮುಂದಿನ ಡೈಲಾಗ್ ಏನ? ಅಲ್ಲೇ ಸುಡುಗಾಡಿ ಶುಂಠಿ ಬ್ಯಾರ ಇರ್ತೈತಿ. ಸಿಟ್ಟಿನಿಂದ ಹರಿ 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 ಎಲ್ಲಿದ್ದಾನೆ ಆನಿಂದ ಹರಿ ಅಂತ ಕೇಳು. ಓ ಸಿಟ್ಟಿನಿಂದ ಹರಿ ಹರಿ ಹರಿ. ಸಿಟ್ಟಿನಿಂದ ಅಂತ ಹಂಗೆ. ಸಿಟ್ಟು ಅಂದ್ರೆ ನೀನು ರಾಜನ್ ಪಾತ್ರ ಮಾಡೋದೈತ್ಲಿ ತಮ್ಮ. ಸಿಟ್ಟು ಶೌರ್ಯ ಗಾಂಭೀರ್ಯ ತುಂಬಲಿಂದ ಸಿಟ್ಟಿನಿಂದ ಅಂತ ಬರ್ದಿರ್ತಾರ ನಮ್ ಸಾರ್. ನೀನು ಅದನ್ನ ಸಿಟ್ಟಿನಿಂದ ಅಂತ ಸೇರ್ಕೊಂಡು ಹೇಳ್ತಾರ ಮಗ. ಹರಿ 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 ಹಿಂದೆ ಹೇಳ್ತೀಯ ನೋಡು. ತಮ್ಮ 108 ಫೋನ್ ಮಾಡ್ತಾನೆ ಬಂದು ವರಿ ಹಾಕಿ ಹೋಗ್ತಾರ. ಮಾತಾಡು. ಮಂತ್ರಿಗಳೇ ಪ್ರಭು ನಮ್ಮ ಮಂತ್ರಿಯನ್ನು ನಮ್ಮ ರಾಣಿಯನ್ನು ಬರಮಾಡಿಕೊಳ್ಳಿ. ಅಪ್ಪಣ ಮಹಾಪ್ರಭು ವತ್ಸಲಾದೇವಿ ಯುವರಾಣಿ ಈ ರಾಜ ದರ್ಬಾರಕ್ಕೆ ಬಹುಪರಾತ್ ಬಹುಪರಾತ್ ಬಹುಪರಾತ್. ಮಂತ್ರಿ ಹಿಂಗ ತೂರ್ಸಿಬಿಡ್ಲಿ ಬಾಯಕ್ಕ. ನಾನು ಕೂಡ ಏನ್ ಸಾಂಗು ಏನು ನೀನ್ ಅಯ್ಯಮ್ಗೆ ಯಾವ ಸಾಂಗ್ ಹೇಳ್ತಿ? ನೀನ್ ಯಾವ್ದು ಆಡಕ್ ಕುಂತೀಯ? ರಾಜಮಾತ ಹೇಳಿ ಮಂತ್ರಿಗಳೇ. ನಿಮಗೆ ರಾಜ ದರ್ಬಾರಕ್ಕೆ ಈ ಹಾಡು ಹೇಳಿತ್ತ? ನೀವು ಯಾವ್ದನ್ನು ಕಳ್ಸಿಲ್ಲವಲ್ಲ, ವಾಟ್ಸಪ್ ನಲ್ಲೂ ಕಳ್ಸಿಲ್ಲ, ಫೋನ್ ಕೂಡ ಮಾಡಿಲ್ಲವಲ್ಲ. ನಾನು ಫೋನ್ ಮಾಡ್ಬೇಕಂತ ಮಾಡಿದ್ದೆ, ಆದ್ರೆ ಫೋನ್ ಡಿಸ್ಪ್ಲೇನೇ ಹೋಗಿತ್ತು. ಇರ್ಲಿ ಬಿಡು. ನಾನು ನಿಮಗೆ ಹೇಳಿದ ಹಾಡು ನಮೋ ನಮೋ ನಟರಾಜ ನಮೋ ಜಟಾಧೀಶ್ವರ ಶಂಭೋ ನಮೋ ನಮೋ ನಟರಾಜ ನಮೋ ಈ ಹಾಡು ಹೇಳಿದ್ದೆ. ಇಂಥ ಸಾಂಗ್ ಯಾವ್ದಾದ್ರು ಹೋಗಿ ಹಳೆ ಮುದುಕಿ ಮುಂದಾಡ್ರಿ. ನಮಗ್ ಬೇಕಾಗಿರೋದು ಓನಲ್ಲ ನೀನಲ್ಲ ಇದೇ ಸಾಂಗ್ ಬೇಕು. ಆತು ಬಿಡ ಯವ್ವ, ಕಳ್ಳ ಮುಳ್ಳ ಇದ್ದಲ್ಲಿ ಓಡಾಡ್ತೀನಿ ಅಂದ್ರೆ ಹಂಗ ಬಿಡಲಿ ನಮ್ದೇನು ಆಗ್ಬೇಕಾಗುತ್ತೆ. ಇವ ನನ್ನ ಗಂಡ. ಇವರೇ ನಿನ್ನ ಪತಿದೇವರು. ಇದ್ರ ಮಾರ್ಯ ಮುಸುಳ್ಯ ಒಳ್ಳೆ ನರಸತ್ತದಂಗಿದ್ದಂಗ ಇವ ನನ್ನ ಗಂಡ ಆಗ್ತಾರ. ಯವ್ವ ನೀನೇನ್ ಚಿಂತೆ ಮಾಡಬೇಡ. ಕುಂಬರ್ ಚಂಬನಿಗೆ ಮಣ್ಣು ಮೆಚ್ಚಿ ದಪ್ಪ ಮಾಡ್ತನೋ, ಚಿಂತೆ ಮಾಡಕ್ ಹೋಗ್ಬಿಡ ಯವ್ವ. ನಾಟಕದೊಳಗ ಸರಿ ಸರಿ ಮಾಡ್. ರಾಣಿ ರಾಜ ನಡಿ ಬೆಡ್ರೂಮ್ ಹೋಗೋಣ. ಈಗ ನನಗೆ ಮೂಡಿಲ್ಲ ಬೇಟ. ಯವ್ವ 3 ವರ್ಷಗಳೇ ಯವ್ವ. ಅಲ್ಲಪ್ಪ ನೀನು ಬೆಡ್ರೂಮ್ಗೆ ಕರೀಬ ಹಂಗ. ಮತ್ತೆ ಎಲ್ಲಿ ಕರಿಬೇಕಪ್ಪ? ಹಂಗಲ್ಲದು ಮಹಾರಾಣಿ ನಡಿ ಅಂತಪುರಕ್ಕೆ ಹೋಗೋಣ ಅಂತ ಕರಿಬೇಕು. ಶಿವಪುರ ಗೊತ್ತು, ನರಸಾಪುರ ಗೊತ್ತು, ಇದ್ಯಾವ್ದು ಇದು ಅಂತಪುರ? ಅಮ್ಮ ಕರ್ನಾಟಕದ ಯಾವ
ಯಾವುದೋ ಒಂದು ಜಿಲ್ಲೆಗಿರ್ತದೆ, ಅಲ್ಲಿ ಹೋಗೋದು ಬೇಡ. ನರಸಾಪುರ ಅಂದ್ರೆ, ಅಂತಃಪುರ ಅಂದ್ರೆ ಮಹಾರಾಜ ಮಹಾರಾಣಿ ಸೇರಿಕೊಂಡು ಅನುಸಂಧಾನಗೆ ಸ್ವಗೃಹ, ಅದನ್ನು ಇದಂತಾರೆ. ಹೌದಾ ರಾಣಿ? ರಾಜ, ನನ್ನ ಮಗ ನನ್ನ ಮಾತೇ ಕೇಳ್ತಿಲ್ಲ. ನಾನು ಎಷ್ಟು ಸಲ ಹೇಳ್ತೇನೆ ರಾಜ. ನೀಟಾಗಿ ಹೇಳ್ತೇವೆ, ತಗೊಳ ಕಾಲ್ ಮರಿ. ಯವ್ವೋ! ರಾಣಿ ರಾಣಿ ಬಾ, ನಾನು ಹೇಳ್ತೀನಿ ಬಾ. ಆ ಬೋಸುಡಿಕೆ ನನಗ ಬೈತಾನ ಮೈಲಿ. ರಾಜ ರಾಜ ಇಲ್ಲಿ ಸಮಾಧಾನ ಸಮಾಧಾನ, ಬೈಬಾರ್ದು. ಇವ ಯಾರಿವ? ಇಲ್ಲೊಂದು ಪಿಸರು ಬಂದೈತಲ್ಲ. ಯಾಕ್ಲೇ ಲೆಜೆಂಡಿ? ಲೇ ತಮ್ಮ, ಆಕೆ ನಿಮ್ಮ ತಾಯೇನು ಲಜಡಿ ಅಂತಾರೆ ನಲ್ಲಿ ಯಾರು? ತಪ್ಪಾಯ್ತು ಗುರುಗಳೇ. ಎಲ್ಲರಿಗೂ ತಪ್ಪಾಯ್ತು ಅನ್ಕೊಂತ ಹೇಳ್ಬಿಟ್ರು ಮಕ್ಕಳ. ಮಮ್ಮಿ ಮತ್ತ ನಾವು ಹೆಂಗನಕತ್ತನ? ಪ್ರಾಣದೇನು ಇಂಗ್ಲಿಷ್ ಶಾಲೆ ಕಲ್ತಿರ್ಬೇಕಪ್ಪ, ಮಮ್ಮಿ ಅಂತ. ಅದು ಯಾರು ಬಾಯಿ ತೆಗೆದು ಆಕಿ ನೋಡ, ಆಕಿ ಹೆಂಗಂತ ನೋಡ. ಮತ್ತೆ ಆಕೆ ಹೀಗೆ ಅಂತಾರೆ ನನ್ನ ತಾಯಿಗೆ ಯಾರು? ಅಮ್ಮನು ತಪ್ಪಾಯ್ತು ಗುರುಗಳ. ಕಂದ, ಅಮ್ಮ, ಕುಮಾರ, ತಾಯಿ, ನಿನ್ನನ್ನು ಹುಟ್ಟಿಸುವ ಸಲುವಾಗಿ 7 ಮಕ್ಕಳ ತಾಯಿಗೆ ನಡೆದುಕೊಂಡು ನಿನ್ನನ್ನು ಏತಿರುವೆ. ಯವ್ವ ಏತಿರುವೆ ಅಲ್ಲವ ಯವ್ವ, ಆಡದಿರುವೆ ಪಡದಿರುವೆ ಅನ್ಬೇಕು. ನಾ ಅದನ್ನೇ ಮಾಡಿರುವೆ. ಒಟ್ಟು ಮಾಡಿದ್ರೆ ನೆನಪೈತಿಲ್ಲ. ಮಾತೆ, ಬಾದಾಮಿಯಿಂದ ಬಾದಾಮಿ ಹಾಲನ್ನು ಮಾಡಿಕೊಂಡು ಬಂದಿರುವೆ. ಇದರಲ್ಲಿ ಏಲಾಕಿ ತಂದಿರುವೆ. ಈ ಹಾಲು ಒಟ್ಟೆ ಒಳ್ಳೆ. ತಮ್ಮ ಇಲ್ಲ ಯಾಲಕ್ಕಿ ಹಾಕಿ ಹೇಳಲ್ಲ, ಯಾಲಕ್ಕಿ. ಮಗನೇ, ಈ ಹಾಲನ್ನು ಕುಡಿದು ಹೊಟ್ಟೆ ತುಂಬಿಸಿಕೋ, ಹೊಟ್ಟೆ ದಪ್ಪ ಆಗುತ್ತದೆ. ಇಷ್ಟಿದ್ರೆ ಎಲ್ಲಿಗಾಗೋಯ್ತ ಮಾಯಮ್ಮ? ಬಸ್ ಸ್ಟ್ಯಾಂಡ್ ನಲ್ಲಿ ತಪಸ್ಸು ಮಾಡುತ್ತಿದ್ದೆ. ಅದು ಒಳ್ಳೆ ಜಾಗ, ಅಲ್ಲೇ ಮಾಡ್ಬೇಕು. ಅಣ್ಣಪ್ಪ, ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾಯ್ತು, ನೀನು ಬಾದಾಮಿಗೆ ಏಲಾಕಿದ್ದು ಆಯ್ತು. ಸರಿಯಪ್ಪ, ನಾನು ಮಾಡಿದ ಕ್ವಶನಿಗೆ ಇನ್ನ ಉತ್ತರ ಕೊಟ್ಟ್ಯಪ್ಪ ನೀನು. ಸಿದ್ದರಾಮಯ್ಯ ಆದ ಕಡೆ ಫ್ರೀ ಮಾಡ್ಯಾನ ಅಂತ ಎಲ್ಲಿಬೇಕು ಹೇಳಕ್ ಹೋಗ್ಬಿಡು ಸರತ್ತ. ನೀನ್ ಸಿದ್ದರಾಮಯ್ಯನ ಬಿಡಪ್ಪ, ನಾನ್ ಕ್ವಶನ್ ಹೇಳಿದ್ದ ಆನ್ಸರ್ ಹೇಳಪ್ಪ. ನಿನ್ನ ಅರಿ ಎಲ್ಲಿರುವನು? ಈ ಕಂಬದಲ್ಲಿ ಇದ್ದಾನ? ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ. ಹಾಗಾದ್ರೆ ಈ ಕಂಬದಲ್ಲಿ ಇಲ್ಲಿಲ್ಲ ಅಪ್ಪಾಜಿ. ಬಡ್ಡಿ ಮಗ ಮಿಸ್ ಆದ. ಏಯ್, ನಿನಗೆ ಏನ್ ಹೇಳಿತ್ತು? ಆ ಕಂಬ ಈ ಕಂಬ ಆದ್ಮೇಲೆ ನಿನ್ನೂ ಒಂದು ಕಂಬ ಮಾಡಿರ್ತಾನ. ಇದ್ದಾನೆ ಅಂತ ಕೇಳಿದಾಗ ಇದ್ದಾನೆ ಅಪ್ಪ ಜಂಬಕ್ಕೆ ಏನ್ ದಾಡಿ ನಿನಗೆ? ತಪ್ಪಾಯ್ತು ಗುರುಗಳ. ಇದೊಂದು ಬೇಸ್ಗೆಲ್ತಿದ್ದಾಗ ಇನ್ನೇನ್ ಮಾಡ್ತೈತಿ? ನಾನ್ ಯಾಕೆ ಕಂಬದ ತೋರ್ಸ್ನ ಆ ಕಂಬದಾಗ ಅದ ಅಂತೇಳಿ ಬುಸುಡಿಕೆ. ಯಾಕ್ಲೇ ಬೋಸಡಿಕೆ? ತಂದೆ ಮಕ್ಕಳ ಬೋಸ್ಬಿಡಿಕೇನ್ರಿ ಹಂಗಪ್ಪ ಇಲ್ಲಿ? ಪ್ರಹ್ಲಾದ, ಅಪ್ಪಾಜಿ, ನಿನ್ನ ಅರಿಯು ಈ ಕಂಬದಲ್ಲಿ ಇದ್ದಾನೆ. ಇದ್ದಾನೆ ಅಪ್ಪಾಜಿ. ಹಾಗಾದ್ರೆ ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ. ಹಾಗಾದ್ರೆ ಈ ಕಂಬದಲ್ಲಿ ಇಲ್ಲಿಲ್ಲ ಅಪ್ಪಾಜಿ, ಇಲ್ಲಿ ಇದ್ದಾನೆ ಅಪ್ಪಾಜಿ. ನಿನ್ನ ಸಿಕ್ತೆ ಬ್ಯಾಟಿ. ಹಳೆ ಗಿಡಕ್ಕೆ ಸುಳ್ಳು ಹೊರದಂಗ್ ಹೊರದು ಬಿಟ್ಟಲ್ಲ. ಓದನ ಅಲ್ಲ, ಆ ತೋಟಗೆ ನಿನ್ನ ಬಿಡ್ತನ ಕಂಬಿಟ್ಟಿಯ. ಇಲ್ಲಿಯೇ ಪ್ರಾರಂಭ, ಇಲ್ಲಿಯೇ ಮುಕ್ತಾಯವಾಯಿತು ನಾಟಕ. ನಮಗೆ ನಾಟಕವನ್ನು ಕಲಿಸಿಕೊಟ್ಟಂತ ನಮ್ಮ ಗುರುಗಳಾದಂಥ ವೀರೇಶ್ ಸರ್ ಅವರಿಗೆ ನಾವು ಸಣ್ಣದೊಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅವರು ಬಂದು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಮನವಿ. ನಮ್ಮ ವೀರೇಶ್ ಸರ್ ಅವರು ಪ್ರತಿ ವರ್ಷನೂ ಬರೆದಿರ್ತಾರೆ ಇಂಥ ನಾಟಕ. ಅವರೆಲ್ಲರೂ ಅವ್ರ ಶಿಷ್ಯಂದರು. ಪ್ರತಿ ವರ್ಷ ಅವರಿಗೆ ಕಲಿಸ್ತಾರೆ, ಅವರೇ ಆಡ್ತಾರೆ, ಆ ನಾಟಕವನ್ನು ಸಹಿತ ಅವರೇ ಬರೀತಾರೆ. ಹಾಗಾಗಿ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ವೀರೇಶ್ ಸರ್ ಅವರನ್ನು ಅಭಿನಂದಿಸೋಣ ಅಂತ ಹೇಳ್ತಾ ಇದ್ದೀನಿ. ಇಂಥ ಅದ್ಭುತವಾದ ನಾಟಕವನ್ನು ಬರಿಬೇಕಪ್ಪ ಅಂತ ಬೇಕು ಅಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ನಾಟಕ ಬರೆದಿದ್ದಾರೆ. ಸಣ್ಣ ಪುಟ್ಟ ಒಂದು ಸ್ವಲ್ಪ ಮಾತುಗಳು ಬಂದಿರ್ತವೆ, ಎಲ್ಲ ಸುಧಾರಿಸ್ಕೋಬೇಕು. ನೆಕ್ಸ್ಟ್ ಮೈಮು ಅಂದರೆ ನೀರನ್ನು ಉಳಿಸಿ